ಚೀನಾಯಿಂದ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ಮೇಲೆ ಬಹಳ ಜನ ಕೇಳೋ ಕ್ವಶನ್ ಏನಂದರೆ, ಮೇಡಮ್ ಶಿಪ್ಪಿಂಗ್ ಯಾವ ಥರ ಮಾಡಿಸ್ಬೇಕು ಅಂತ. ಸೊ ಬೇಸಿಕಲಿ ನೀವು ಎರಡು ಥರ ಶಿಪ್ಪಿಂಗ್ ಆಪ್ಷನ್ನ ಚೂಸ್ ಮಾಡ್ಬೋದು. ಒಂದು LCL ಮತ್ತು ಇನ್ನೊಂದು FCL. LCL ಅಂದರೆ ಲೆಸ್ ಕಂಟೈನರ್ ಲೋಡ್ ಅಂತ. ಸೊ ಕೆಲವರಿಗೆ 2 CBM 5 CBM ಸ್ಯಾಂಪಲ್ ಕಾಪೀಸು ಮತ್ತು ಸ್ಮಾಲ್ ಕ್ವಾಂಟಿಟಿ ಪ್ರಾಡಕ್ಟ್ಸ್ ಮಾತ್ರ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ಫುಲ್ ಕಂಟೈನರ್ ಬುಕ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಸೊ ಅದ್ರ ಬದಲು ನೀವು LCLನ ಚೂಸ್ ಮಾಡ್ಬೋದು. ಇಲ್ಲಿ ನಿಮ್ಮ ಸ್ಟಾಕು ಬೇರೆ ಇಂಪೋರ್ಟರ್ ಸ್ಟಾಕ್ ಜೊತೆ ಮರ್ಜ್ ಆಗಿ ಒಂದು ಕಂಟೈನರ್ನ ಬುಕ್ ಮಾಡಿ ಇಂಡಿಯಾಗೆ ಇಂಪೋರ್ಟ್ ಮಾಡಿಸ್ತೀವಿ. ಆದರೆ ಇಲ್ಲಿ ನಿಮಗೆ ಡೆಲಿವರಿ ಟೈಮ್ ಸ್ವಲ್ಪ ಜಾಸ್ತಿ ಇರುತ್ತೆ. ನೆಕ್ಸ್ಟು FCL ಅಂದರೆ ಫುಲ್ ಕಂಟೈನರ್ ಲೋಡ್ ಅಂತ. ಇಲ್ಲಿ ಕಂಪ್ಲೀಟ್ ಕಂಟೈನರು ನಿಮ್ಮ ಪ್ರಾಡಕ್ಟ್ಗಾಗಿ ಮಾತ್ರ ಬುಕ್ ಆಗಿರುತ್ತೆ. ನೀವು ನಿಮ್ಮ ಪ್ರಾಡಕ್ಟ್ದು ಸೈಜ್ ಮತ್ತು ವಾಲ್ಯೂಮ್ ಮೇಲೆ 20 ಫೀಟ್ ಕಂಟೈನರ್ ಬುಕ್ ಮಾಡಬೇಕಾ ಅಥವಾ 40 ಫೀಟ್ ಕಂಟೈನರ್ ಬುಕ್ ಮಾಡಬೇಕಾ ಅಂತ ನೋಡ್ಕೋಬೇಕು. ನೀವು FCL ಮಾಡೋದ್ರಿಂದ ಪ್ರಾಡಕ್ಟು ಬೇಗ ಡೆಲಿವರಿ ಆಗುತ್ತೆ ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್ ಕೂಡ ಆಗಿರುತ್ತೆ. ಸೊ ಕೆಲವರು ಹೇಳ್ತಾರೆ, ಮೇಡಮ್ ಈ ಕಸ್ಟಮ್ ಕ್ಲಿಯರೆನ್ಸ್ ಆಗಿರ್ಬೋದು, ಡಾಕ್ಯುಮೆಂಟೇಷನ್ ವರ್ಕು, ಕ್ಲಿಯರೆನ್ಸ್ ಆಗಿರ್ಬೋದು, ಪಿಕಪ್ ಆಗಿರ್ಬೋದು, ಕಂಟೈನರ್ ಬುಕ್ ಆಗಿರ್ಬೋದು, ಇದೆಲ್ಲ ಸಹ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ. ಸೊ ತಲೆ ಕೆಡಿಸ್ಕೋಬಿಡಿ. ನಮ್ಮ ಡಾರ್ಬಿ ಇಂಪೋರ್ಟ್ ಕಂಪನಿ ನೀವು ಚೂಸ್ ಮಾಡಿರೋ ಸಪ್ಲೈಯರಿಂದ ಪ್ರಾಡಕ್ಟ್ನ ಪಿಕಪ್ ಮಾಡಿ, ಕಂಟೈನರ್ ಬುಕ್ ಮಾಡಿ, ಶಿಪ್ಪಿಂಗ್ ಅರೇಂಜ್ ಮಾಡಿ, ಎಕ್ಸ್ಪೋರ್ಟ್ ಕಸ್ಟಮ್ ಕ್ಲಿಯರೆನ್ಸ್, ಇಂಪೋರ್ಟ್ ಕಸ್ಟಮ್ ಕ್ಲಿಯರೆನ್ಸ್, ಡಾಕ್ಯುಮೆಂಟೇಷನ್ ವರ್ಕ್ ಆ್ಯಂಡ್ ಮೇಯ್ನ್ ಆಗಿ ನಿಮಗೆ ಡೋರ್ ಡೆಲಿವರಿ ಕೊಡೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಕಂಪ್ಲೀಟ್ ಪ್ರೋಸೆಸ್ ನಮ್ಮ ಕಂಪನಿನ ಹ್ಯಾಂಡಲ್ ಮಾಡೋದ್ರಿಂದ ನಿಮಗೆ ಯಾವ ಟೆನ್ಷನು ಸಹ ಇರೋದಿಲ್ಲ. ಜಸ್ಟ್ ನೀವೇನು ಮಾಡಬೇಕು ಅಂತ ಇದ್ದರೆ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರೆ ಸಾಕು, ಬೇರೆ ಇಂಪೋರ್ಟಿಂಗ್ ಪ್ರೋಸೆಸ್ ಏನೇನಿರುತ್ತೆ ಎಲ್ಲವೂ ಸಹ ನಮ್ಮ ಕಂಪ್ನಿನೇ ಹ್ಯಾಂಡಲ್ ಮಾಡುತ್ತೆ.